ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ 100% ಫಲಿತಾಂಶ ಸಾಧಿಸುವ ಸರ್ಕಾರಿ ಶಾಲೆಗೆ 51,000 ನಗದು, ಶಿಕ್ಷಕರಿಗೆ ಸನ್ಮಾನ, ಅಭಿನಂದನಾ ಪತ್ರ ಮತ್ತು ತಾಲೂಕಿಗೆ ಅತಿ ಹೆಚ್ಚು ಅಂಕ ಪಡೆಯುವ 5 ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಲಾಗುವುದು ಎಂದು ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷ ದೀಪಕ್ ಪುಣೆಶೆಟ್ಟಿ ತಿಳಿಸಿದ್ದಾರೆ. ಚಿಂಚೋಳಿ ತಾಲೂಕಿನ ಐನೋಳಿ ಗ್ರಾಮದಲ್ಲಿ ತಮ್ಮ ಕಚೇರಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ, ಶಶಿಧರ್ ನಾಗಶೆಟ್ಟಿ ಪುಣ್ಯಶೆಟ್ಟಿ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ವಿದ್ಯಾರ್ಥಿಗಳಲ್ಲಿ ಮತ್ತು ಸರ್ಕಾರಿ ಪ್ರೌಢಶಾಲೆಗಳ ಮಧ್ಯೆ ಸ್ಪರ್ಧಾತ್ಮಕ ಮನೋಭಾವ ಬೆಳೆಸುವುದಕ್ಕಾಗಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ತಾಲೂಕು ಮಟ್ಟದಲ್ಲಿ ಪ್ರಥಮ ಸ್ಥಾನ 25,000, ದ್ವಿತೀಯ ಸ್ಥಾನ ನಗದು 11,000, ತೃತೀಯ, ಚತುರ್ಥ ಹಾಗೂ ಪಂಚಮ ಅವರು ಸ್ಥಾನ ಪಡೆದವರಿಗೆ 5,000 ನಗದು ಬಹುಮಾನ ನೀಡಲಾಗುವುದು ಎಂದರು. ಈಗಾಗಲೇ ಎಲ್ಲ ಶಾಲೆಗಳಿಗೆ ಪತ್ರ ಬರೆಯಲಾಗಿದೆ. ಬಿಇಒ ಅವರಿಗೂ ತಿಳಿಸಲಾಗಿದೆ. ಜೂನ್ 5ರಂದು ಪರಿಸರ ದಿನಾಚರಣೆ ಆಯೋಜಿಸಿ ಪ್ರತಿಭಾ ಪುರಸ್ಕಾರ ನೀಡಲಾಗುವುದು ಎಂದರು. ಮತ್ತು ಸರ್ಕಾರಿ ಶಾಲೆಗಳಲ್ಲಿ ಒಳ್ಳೆಯ ಫಲಿತಾಂಶ ಬರಬೇಕು, ಅದು ಹೆಚ್ಚಳ ಆಗಬೇಕಂತ ಒಂದು ಉದ್ದೇಶದಿಂದ ಒಂದು ಯೋಜನೆಯನ್ನು ಹಾಕ್ಕೊಂಡು ಯಾವ ರೀತಿ ನಮ್ಮ ಐನೋಳಿಯಲ್ಲಿ ಸರ್ಕಾರಿ ಪ್ರೌಢಶಾಲೆಗೆ ನಮ್ಮ ತಂದೆ ಹೆಸರ ಮೇಲೆ ಶ್ರೀ ಶಶಿಧರ್ ನಾಗಶೆಟ್ಟಿ ಪುಣ್ಯಶೆಟ್ಟಿ ಸರ್ಕಾರಿ ಪ್ರೌಢಶಾಲೆಗೆ ನಮ್ಮದು ಜಮೀನನ್ನು ಗೌರ್ಮೆಂಟ್ಗೆ ದಾನ ಕೊಟ್ಟಿದ್ದೇವೆ. ಅದೇ ರೀತಿಯಲ್ಲಿ ಈ ಬರ್ತಕ್ಕಂಥ ಪ್ರಸಕ್ತ 2025-26ನೇ ವರ್ಷದಿಂದ ಏನೀಗ ಮಾರ್ಚ್ 18ಕ್ಕೆ SLC ಎಕ್ಸಾಮ್ ಸ್ಟಾರ್ಟ್ ಆಗಿದೆ. ಫೆಬ್ರವರಿ 2ಕ್ಕೆ ಮುಕ್ತಾಯ ಆಗ್ತದೆ. ಈ ಒಂದು ನಿಟ್ಟಿನಲ್ಲಿ ಪ್ರೌಢಶಾಲೆಗಳ ಒಂದು ವಿದ್ಯಾರ್ಥಿಗಳ ಫಲಿತಾಂಶನೂ ಸುಧಾರಿಸಬೇಕು ಮತ್ತು ಶಿಕ್ಷಕರು ಕೂಡ ಅದಕ್ಕೆ ಆ ನಿಟ್ಟಿನಲ್ಲಿ ಕಾರ್ಯನಿರ್ವಹಿಸಬೇಕಂತಕ್ಕಂಥ ಒಂದು ಉದ್ದೇಶದಿಂದ ನಾವು ಈ ಒಂದು SLC ಎಕ್ಸಾಮ್ ಏನು ಪಾಸ್ ಆಗ್ತಾರಲ್ಲ, ಈ ತಾಲೂಕಾ ಮಟ್ಟದಲ್ಲಿ ಏನು ಅತಿ ಹೆಚ್ಚು ಅಂಕ ಪಡೆದ ಮೊದಲನೇ 5 ವಿದ್ಯಾರ್ಥಿಗಳಿಗೆ, ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್, ಫಿಫ್ತ್ 5 ವಿದ್ಯಾರ್ಥಿಗಳಿಗೆ ಒಂದು ನಮ್ಮ ಶ್ರೀ ಶಶಿಧರ್ ನಾಗಶೆಟ್ಟಿ ಪುಣ್ಯಶೆಟ್ಟಿ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಒಂದು ಬಹುಮಾನ ಕೊಡ್ತಕ್ಕಂಥ ಒಂದು ಉದ್ದೇಶನ ಹೊಂದಿ ಎಲ್ಲ ನಿರ್ಣಯ ಮಾಡಿದ್ದೇವೆ. ಈಗಾಗಲೇ ಕೋವಿಡ್ ಸಂದರ್ಭದಲ್ಲಿ ಶ್ರೀ ಶಶಿಧರ್ ನಾಗಶೆಟ್ಟಿ ಪುಣ್ಯಶೆಟ್ಟಿ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಸುಮಾರು ಒಂದು 5,000 ಕಿಟ್ ನಾವು ಬಡವರಿಗೆ ಕೂಡ ಸಹಾಯ ಮಾಡಿದ್ದೇವೆ. ಅನೇಕ ಗ್ರಾಮಗಳಲ್ಲಿ ಯಾರಿಗೆ ಇವತ್ತು ಲಾಕ್ಡೌನ್ ಸಮಯದಲ್ಲಿ ಒಂದು ದವಸ ಧಾನ್ಯಗಳು ಖರೀದಿ ಮಾಡ್ತಕ್ಕಂಥದ್ದು ವ್ಯವಸ್ಥೆ ಇರಲಿಲ್ಲ, ಆ ಟೈಮ್ನಾಗ ನಮ್ಮ ಕಡೆಯಿಂದ ಎಷ್ಟಾಯ್ತು ಅಷ್ಟು ಜನರಿಗೆ ಬಡವರಿಗೆ ಸಹಾಯ ಮಾಡಿದ್ದೇವೆ. ಆ ನಿಟ್ಟಿನಲ್ಲಿ ಇದೇ ಟ್ರಸ್ಟ್ ವತಿಯಿಂದ ಒಂದು ಈ ಬರ್ತಕ್ಕಂಥ SLC ಫಲಿತಾಂಶದಲ್ಲಿ ಒಂದು ಉತ್ತಮ ಗುಣಮಟ್ಟ ಸಾಧಿಸಬೇಕು ಮತ್ತು ವಿದ್ಯಾರ್ಥಿಗಳಲ್ಲಿ ಸ್ಪರ್ಧಾತ್ಮಕ ಮನೋಭಾವನೆ ಬರಬೇಕು ಅಂತಕ್ಕಂಥ ಒಂದು ಉದ್ದೇಶದಿಂದ ತಾಲೂಕು ಮಟ್ಟದಲ್ಲಿ ಏನು ಪ್ರಥಮ 5 ಸ್ಥಾನ ಪಡೀತಾರೆ ಹೆಚ್ಚಿನ ಅಂಕ ಗಳಿಸಿ, ಅದು ಸರ್ಕಾರಿ ಶಾಲೆಗಳು ಮತ್ತು ಅನುದಾನಿತ ಶಾಲೆಗಳಲ್ಲಿ ಮಾತ್ರ. ಏನಂದರೆ ಪ್ರಥಮ ಬಹುಮಾನ ಅವ್ರಿಗೆ 25,000 ರೂಪಾಯಿ ಮತ್ತು ಅವರಿಗೆ ನಗದು ಪುರಸ್ಕಾರ ಮತ್ತು ಸನ್ಮಾನ ಮಾಡ್ತಕ್ಕಂಥದ್ದು, ಮತ್ತು ದ್ವಿತೀಯ ರ್ಯಾಂಕ್ ಬಂದಿರತಕ್ಕಂಥ ವಿದ್ಯಾರ್ಥಿಗೆ 11,000 ರೂಪಾಯಿ ಮತ್ತು ನಗದು ಪುರಸ್ಕಾರ, ಮತ್ತು ತೃತೀಯ ವಿದ್ಯಾರ್ಥಿಗೆ 5,000 ರೂಪಾಯಿ ನಗದು ಮತ್ತು ಸನ್ಮಾನ, ಹಾಗೂ 4ನೇ ಸ್ಥಾನ ಪಡೆದಿರ್ತಕ್ಕಂಥ ವಿದ್ಯಾರ್ಥಿಗೆ ಅವರಿಗೆ ಕೂಡ 5,000 ರೂಪಾಯಿ ಮತ್ತು ನಗದು ಸನ್ಮಾನ ಮತ್ತು ಪುರಸ್ಕಾರ ಕೊಡ್ತಕ್ಕಂಥದ್ದು, ಮತ್ತು 5ನೇ ರ್ಯಾಂಕ್ ಬಂದಿರತಕ್ಕಂಥ ವಿದ್ಯಾರ್ಥಿ ಕೂಡ 5,000 ರೂಪಾಯಿ ಪುರಸ್ಕಾರ ಮತ್ತು ಸನ್ಮಾನ ಮಾಡಿ ಗೌರವಿಸಲಾಗೋದು ಅವರಿಗೆ. ಅದಲ್ಲದೆ ಇವತ್ತು ಶಾಲಾ ಮಟ್ಟದಲ್ಲಿ ಕೂಡ ಒಂದು ಹೆಚ್ಚಿನ ರಿಸಲ್ಟ್ಸ್ ಬರಬೇಕು, ಶಾಲಾ ಮಟ್ಟದಲ್ಲಿ ಕೂಡ ಒಂದು ಕಾಂಪಿಟೇಷನ್, ಒಂದು ಸ್ಪರ್ಧಾತ್ಮಕ ಮನೋಭಾವನೆ ಬರಬೇಕಂತ ಟೀಚರ್ಸ್ಗಳು ಕೂಡ ಆ ಒಂದು ನಿಟ್ಟಿನಲ್ಲಿ ಕೆಲಸ ಮಾಡ್ಬೇಕಂತ ಒಂದು ಭಾವನೆ ಬರಬೇಕೆಂಬ ಉದ್ದೇಶದಿಂದ ಯಾವ ಶಾಲೆ ಚಿಂಚೋಳಿ ತಾಲೂಕಿನಲ್ಲಿ ಸರ್ಕಾರಿ ಶಾಲೆ ಮತ್ತು ಅನುದಾನಿತ ಶಾಲೆಗಳಲ್ಲಿ ಯಾವ ಶಾಲೆ 100% ಫಲಿತಾಂಶ ಸಾಧಿಸ್ತದೆ, ಆ ಶಾಲೆಯ ಮೂಲಭೂತ ಸೌಕರ್ಯ ಅಭಿವೃದ್ಧಿಗಾಗಿ ಅಥವಾ ಆ ಶಾಲೆಗೆ ಜರೂರು ಇರ್ತಕ್ಕಂಥ ಯಾವುದಾದ್ರೂ ಒಂದು ಸಾಮಾನು ಜರೂರಿ ಇತ್ತು, ಅಥವಾ ಕಂಪ್ಯೂಟರು, ಪ್ರಿಂಟರು, ಅಥವಾ ಏನಾದರೂ ಆ ಶಾಲೆಗೆ ಜರೂರು ಇರ್ತಕ್ಕಂಥ ಸುಮಾರು 51,000. ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕ್ವಾ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋ ಸರ್ಜರಿ, ಕಾರ್ಡಿಯಾಲಜಿ, ಹೆಮಟಾಲಜಿ, ಎಂಡೋಕ್ರಾಲಜಿ, ENT ಮತ್ತು ಆಫ್ಟಾಲ್, ಜನರಲ್ ಫಿಸಿಷಿಯನ್, ಗೈನಕಾಲಜಿ, ಪೀಡಿಯಾಟ್ರಿಕ್, ಫ್ಯಾಮಿಲಿ ಮೆಡಿಸಿನ್, ಯೂರಾಲಜಿ, ನೆಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್, ಅಡ್ವಾನ್ಸ್ ICU ಮತ್ತು ಅಡ್ವಾನ್ಸ್ OT ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸುಲಿಟಿ, ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್, ರಿಂಗ್ ರಸ್ತೆ, ಕಲಬುರಗಿ. ಫೋನ್ ನಂಬರ್
9538786108.